ನೀವು ಬಳಸ್ತಾ ಇದ್ದೀರಾ ಸಾರ್ವಜನಿಕ ಸಾರಿಗೆಯನ್ನ, ನೀವು ನಮಗೆ ಉಪದೇಶ ಮಾಡೋಕ್ಕಿಂತ ಮುಂಚೆ ನೀವು ಬಳಸ್ತಿದ್ದೀರಾ ಅಂತ ಮೊದಲು ನೋಡಿ. ನೀವು ಬಳಸ್ತಿಲ್ಲ, ಶೋ ಮಾಡೋದಕ್ಕೋಸ್ಕರ ಒಂದಿನ ಮೆಟ್ರೋಲ್ ಹೋಗಿ ಬಂದೆ ಅನ್ನೋದಲ್ಲ, ನೀವು ಬಳಸೋ ಮೂಲಕ ಅದನ್ನ ಜನರಿಗೆ ನಮ್ಗೆ ಉಪದೇಶ ಮಾಡೋದಕ್ಕೊಂದು. ಮತ್ತೆ ಇನ್ನೊಂದು ಬಹಳ ಮುಖ್ಯವಾದಂತ ಅಂಶ, ನೀವು ಮೆಟ್ರೋ ಬಗ್ಗೆ ಮಾತಾಡ್ತಾ ಇದ್ರಿ. ಮೆಟ್ರೋ ವಿಸಿಬಲ್, ಮೆಟ್ರೋ ನಮಗೆ ಅನುಕೂಲ ಆಗುತ್ತಾ ಅಥವಾ ಟನಲ್ ಅನುಕೂಲ ಆಗುತ್ತಾ ಅಂತ. ನೀವು ಮುಂಬೈಯಿಂದ ಅಹಮದಾಬಾದ್ಗೆ ಟ್ರೈನ್ ಮಾಡ್ತಿದ್ರಿ, ಬುಲೆಟ್ ಟ್ರೈನ್ ಅನ್ನ. ಬಡವರು ಹೋಗಕ್ಕಾಗತ್ತಾ ಅದ್ರೊಳಗೆ? ಶ್ರೀಮಂತರೇ ಓಡಾಡೋದಕ್ಕೆ, ಶ್ರೀಮಂತರಿಗಾಗೆ ಮಾಡ್ತಿರುವಂತ ಬುಲೆಟ್ ಟ್ರೈನ್ ಆಗಿದೆ ಅದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ನೀವು ಪ್ರಕೃತಿ ಬಗ್ಗೆ ಮಾತಾಡ್ತಾ ಇದ್ರೆ ಅದ್ರ ಮಾತಿನ ಮಧ್ಯೆ ಹಿಮಾಲಯವನ್ನ ಕೊರಿಬೇಕಾದ್ರೆ ನಿಮ್ ಪ್ರಕೃತಿ ಬಗ್ಗೆ ಯೋಚನೆ ಬರಲಿಲ್ಲ. ಬೆಂಗಳೂರಲ್ಲಿ ಮಾತ್ರ ಪ್ರಕೃತಿ ಯೋಚನೆ ಆಗೋಯ್ತಾ ನಿಮ್ಗಾದ್ರೆ? ಸರಿ ಆಯ್ತು, ಒಂದ್ ನಿಮಿಷ ಶ್ರೀಮಂತರ ಬಗ್ಗೆ ಮಾತಾಡ್ತಾರೆ, ಮುಗಿಸ್ಬಿಡ್ತೀನಿ. ಶ್ರೀಮಂತರ ಬಗ್ಗೆ ಮಾತಾಡ್ತಾ ಇದ್ರಿ, ಶ್ರೀಮಂತರಿಗೋಸ್ಕರ ಮಾಡ್ತಿರುವಂತ ರಸ್ತೆ ಇದು, ಟನಲ್ ರಸ್ತೆ ಅಂತ. ಹೌದು, ಹಂಗೆ ಅನ್ಕೊಳ್ಳೋಣ ಒಂದು ಕ್ಷಣಕ್ಕೆ. ಯಾಕೆ ಸ್ವಾಮಿ, ಶ್ರೀಮಂತರು ಟ್ಯಾಕ್ಸ್ ಕಟ್ಟಲ್ವಾ? ಶ್ರೀಮಂತರು ದುಡ್ಡಲ್ಲಿ ಶ್ರೀಮಂತರಿಗಾಗಿ ನಾವು ಒಂದು ರಸ್ತೆ ಮಾಡ್ತೀವಿ, ಟನಲ್ ರಸ್ತೆ ಮಾಡ್ತೀವಿ ಅಂದ್ರೆ ಏನ್ ತಪ್ಪು? ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಒಂದ್ ಕೆಲಸ ಮಾಡಿ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ತೇಜಸ್ವಿ ಸೂರ್ಯ ಹ್ಯಾಶ್ಟ್ಯಾಗ್ ಅಂತ ಹಾಕ್ಬಿಟ್ಟು ಸುಮ್ಮನೆ ಸರ್ಚ್ ಮಾಡಿ. ಒಂದ್ 50 ಫೋಟೋ ಯಾರಾದ್ರೂ ಸಾರ್ವಜನಿಕರು ಮೆಟ್ರೋಲಿ ನಾನು ಓಡಾಡ್ದಾಗ ತಕೊಂಡು ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿರ್ತಾರಲ್ಲ, ಆ ಫೋಟೋ ನಿಮಗೆ ಸಾಕ್ಷಿಗಳಲ್ಲಿ ಸಿಗ್ತವೆ. ಇದು ಮೊದಲನೇದು. ಎರಡನೇದು, ಶ್ರೀಮಂತರಿಗೋಸ್ಕರನೇ ನಾವು ಮಾಡ್ತಿದೀವಿ ಅಂತ ಹೇಳಿದ್ರಿ, ಅದ್ರಲ್ಲಿ ಏನ್ ತಪ್ಪು ಅಂತ ಕೇಳಿದ್ರಿ. ಎರಡು ಉತ್ತರ. ಒಂದು, ಬುಲೆಟ್ ಟ್ರೈನ್ ಇರುವಂತದ್ದು ಅಹಮದಾಬಾದಿಂದ ಇನ್ನೊಂದು ಯಾವುದೋ ದೂರದ ಊರಿಗೆ ಹೋಗಕ್ಕೆ, ಮುಂಬೈಯಿಂದ ಅಹಮದಾಬಾದಿಗೆ, ಮೇಕ್ರಿ ಸರ್ಕಲ್ ಇಂದ ಡೈರಿ ಸರ್ಕಲ್ಗಲ್ಲ. ನಮ್ಮ ಊರಿಂದ ಈ ಊರಿಂದ ಸರ್ ನಾವು ಟೋಲ್ ಕಟ್ಟೋದು ಯಾವಾಗ? ಟೋಲ್ ಕಟ್ಟೋದು ಒಂದು ಊರಿಂದ ಇನ್ಯಾವುದೋ ದೂರದ ಊರಿಗೆ ಹೋಗ್ತಿದೀವಿ ಅಂತಂದ ಕಟ್ತೀವಿ ಟೋಲು. ದಿನನಿತ್ಯ ಓಡಾಡೋ ರೋಡಿಗೆ ನಾಳೆ ಬೆಳಗ್ಗೆಯಿಂದ ನೀನು 660 ರೂಪಾಯಿ ಕಟ್ಟಬೇಕು ಅಂತಂದ್ರೆ ಎಜುಕೇಶನ್ ಇಲ್ಲ, ಕಾಬಾ ಇಲ್ಲ, ಕಾಬಾ ಚರ್ಚ್ ಇಲ್ಲ, 160 ರೂಪಾಯಿ ಪ್ರತಿ ದಿವಸ ಕಟ್ಟಬೇಕು ಅಂತಂದ್ರೆ ಹಂಗಿದ್ರೆ ಒಂದ್ ನಿಮಿಷ ಹಂಗಿತ್ತು ಅಂದ್ರೆ ಬೇಕಾದವ್ರು ಕಟ್ಕೋತಾರೆ ಅನ್ನೋದಾದ್ರೆ ಈ ಪ್ರಾಜೆಕ್ಟ್ ವಯಬಲ್ ಅಲ್ಲ ಅನ್ನೋ ಕಾರಣಕ್ಕೆ 7,500 ಕೋಟಿ ರೂಪಾಯಿ ಒಬ್ಬ ಸಾಮಾನ್ಯ ಚಪ್ಪಲಿ ಹೊಲಿಯುವಂತ ಒಬ್ಬ ವ್ಯಕ್ತಿನೂ ಕಟ್ಟಿರುವಂತ ಟ್ಯಾಕ್ಸ್ ನ ಹಣವನ್ನ ನೀವು ಕಾಂಟ್ರಾಕ್ಟರ್ ಗಿಫ್ಟ್ ಯಾಕೆ ಕೊಡಕ್ ಹೋಗ್ತಾ ಇದ್ದೀರಾ? ನಾಳೆ ಬೆಳಗ್ಗೆ ಈಗ ಇನ್ನೊಂದು ಐಡಿಯಾ ಮಾಡ್ತಾ ಇದ್ದಾರೆ. ಈಗ ಪೇಪರ್ ಅಲ್ಲಿ ಓದ್ದೆ, ಚಿಕ್ಕ ಟನಲ್ ಮಾಡ್ತಾರಂತೆ 1 ಕಿಲೋಮೀಟರ್ದು. ಆಯ್ತಾ, ನಾನು ಇನ್ನೂ ಹೇಳ್ತಿದ್ದೀನಿ, ಪರ್ಸೆ ನಾವು ಟನಲ್ ಅನ್ನ ವಿರೋಧ ಮಾಡ್ತಾ ಇಲ್ಲ. ಎಲ್ಲಿಗೆ ಬೇಕು ಅಲ್ಲಿ ಕರೆಕ್ಟ್ ಆಗಿ ಸ್ಟಡಿ ಮಾಡಿ ಉಪಯೋಗ ಆಗತ್ತಾ ಅನ್ನೋದು ನೋಡಿ ಮಾಡಿ, ಅದ್ರಲ್ಲಿ ನೀವು ಮಾಡಿಲ್ಲ. ಆದ್ರೆ ನಾಳೆ ಬೆಳಗ್ಗೆ ನೀವು 1 ಕಿಲೋಮೀಟರ್ಗೂ 500 ಕಿಲೋಮೀಟರ್ಗೂ 550 ಮೀಟರ್ಗೂ ಇನ್ನೊಂದು ಟನಲ್ ಮಾಡಿ ಪ್ರತಿ ಕಡೆಗೂ ನೀವು ಟೋಲ್ ಇಡ್ತಾ ಬಂದ್ರೆ, ಈ ಜಯನಗರದಿಂದ ಮಲ್ಲೇಶ್ವರಕ್ಕೆ ಹೋಗಬೇಕು ಅಂದ್ರೆ ಅಥವಾ ಜಯನಗರದಿಂದ ಬಸವನಗುಡಿಗೆ ಬರಬೇಕು ಅಂದ್ರೆ ಪ್ರತಿ ದಿವಸ ಟೋಲ್ ಕಟ್ಕೊಂಡು ಬರಬೇಕು ಅಂತಂದ್ರೆ ಏನ್ ಸರ್ ಕತೆ? ಉಸಿರಾಡಕ್ಕೂ ಟ್ಯಾಕ್ಸ್ ಕಟ್ಟಬೇಕಾಗತ್ತ? ಆಮೇಲೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿಮಗೆ ಗೊತ್ತಿರಬಹುದು, ಕೇಂದ್ರ ಸರ್ಕಾರ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಒಂದು 20 ದಿವಸಗಳ ಹಿಂದೆ ಒಂದು ಟೋಲ್ ಪಾಲಿಸಿ ಬಿಡುಗಡೆ ಮಾಡಿದೆ. ಏನದು? ದೇಶದಲ್ಲಿ ಯಾವುದೇ ಕಡೆಗೆ ನೀವು ರೋಡ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಹೋಗ್ತೀರಾ ಅಂದ್ರೆ ಒಂದು ಆನ್ಯುವಲ್ ಪಾಸ್ ಕೊಡ್ತಾ ಇದ್ದಾರೆ. ಎಷ್ಟು ರೂಪಾಯಿಗೆ? 3,000 ರೂಪಾಯಿಗೆ ಆನ್ಯುವಲ್ ಪಾಸ್. ದಿನ ಓಡಾಡಬಹುದು. ದಿನ ಇಲ್ಲಿ ನಿಮ್ಮ ಹತ್ರ ಕಾರ್ ಪೆಟ್ರೋಲ್ ಇದೆ ಅಂದ್ರೆ ದಿನ ಇಲ್ಲಿಂದ ಬೆಳಗಾವಿಯಿಂದ ಬೆಂಗಳೂರು ದಿನ ಮಾಡಬಹುದು. 3,000 ರೂಪಾಯಿ ವರ್ಷಕ್ಕೆ. ಮೈ ಸನ್, ಗಾಡ್ ಬ್ಲೆಸ್ ಯು. ಆದ್ರೆ ನೀವಿಲ್ಲಿ ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ ಇಂದ ಡೈರಿ ಸರ್ಕಲ್ ಮಾಡ್ತಾ ಇರೋದಕ್ಕೆ ತಿಂಗಳಿಗೆ 20,000 ರೂಪಾಯಿ ಟೋಲ್. ಹೇಳಿ ಸರ್. ನಮಸ್ತೆ. ಇನ್ನು ಕಾಂಗ್ರೆಸ್ನವ್ರು ನಿಮ್ ಸ್ಟೇಟ್ಮೆಂಟ್ ಇದೆಯಲ್ಲ, ರಾಹುಲ್ ಗಾಂಧಿ ಅವ್ರು ಹೇಳ್ತಾರಲ್ಲ, ನೀವು ಶ್ರೀಮಂತರಿಗೆ ಮಾಡ್ತಾ ಇದ್ರೆ ಪ್ರಾಜೆಕ್ಟ್ ಅನ್ನ, ಎಕ್ಸ್ಕ್ಲೂಸಿವ್ ಶ್ರೀಮಂತರಿಗೆ ಮಾಡ್ತಾ ಇದ್ರೆ ಕಾಂಗ್ರೆಸ್ ಕಾ ಹಾತ್ ಆಮ್ ಆದ್ಮಿ ಕೆ ಸಾಥ್ ಅನ್ನೋದು ನಾಳೆ ಬೆಳಗ್ಗೆಯಿಂದ ನಿಲ್ಸಿ. ಕಾಂಗ್ರೆಸ್ ಕಾ ಹಾತ್ ಅಮೀರೋಂ ಕೆ ಸಾಥ್ ಅನ್ನೋದನ್ನ ಎಲ್ಲ ಕಡೆ ಹೇಳಿ.